2026ನೇ ವರ್ಷ ಮೃಗಶಿರ ನಕ್ಷತ್ರದ ಜನರಿಗೆ ಹೊಸ ಸಾಧ್ಯತೆಗಳು ಮತ್ತು ಸವಾಲುಗಳ ಸಂಧಿ ವರ್ಷವಾಗಲಿದೆ. ಮೃಗಶಿರ ನಕ್ಷತ್ರವು ಚಂದ್ರನ ಪ್ರಭಾವದಡಿ ಹುಟ್ಟಿದ್ದು, ಅದರ ಸ್ವಭಾವದಲ್ಲಿ ಕುತೂಹಲ, ಅನ್ವೇಷಣೆ ಮತ್ತು ಜ್ಞಾನಪಿಪಾಸೆ ತುಂಬಿರುತ್ತದೆ. ಈ ನಕ್ಷತ್ರದ ಜನರು ಯಾವಾಗಲೂ ಹೊಸದನ್ನು ಕಲಿಯಲು, ಹೊಸ ಮಾರ್ಗಗಳನ್ನು ಹುಡುಕಲು ಮತ್ತು ತಮ್ಮ ಜೀವನದಲ್ಲಿ ಅರ್ಥಪೂರ್ಣ ಬದಲಾವಣೆಯನ್ನು ತರಲು ಪ್ರಯತ್ನಿಸುತ್ತಾರೆ. 2026 ಈ ನೈಸರ್ಗಿಕ ಚಲನೆಯ ವರ್ಷ, ಅಂದರೆ ಸ್ಥಿರತೆಯೂ ಇದೆ, ಆದರೆ ಒಳಗೊಳಗಿನ ಚುರುಕು ಇದೆ. ವೃತ್ತಿ ಮತ್ತು ಉದ್ಯೋಗ ಜೀವನ. ಮೃಗಶಿರ ನಕ್ಷತ್ರದವರಿಗೆ 2026ರಲ್ಲಿ ವೃತ್ತಿ ಜೀವನದ ಕ್ಷೇತ್ರದಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿಯನ್ನು ಕಾಣಬಹುದು. ವರ್ಷದ ಆರಂಭದಲ್ಲಿ ಕೆಲವು ಅಡೆತಡೆಗಳು ಅಥವಾ ಗೊಂದಲಗಳು ಎದುರಾಗಬಹುದು. ಸಹೋದ್ಯೋಗಿಗಳ ಅಸಮಜ್ಜಿ, ಕೆಲಸದ ಒತ್ತಡ ಅಥವಾ ನಿರೀಕ್ಷಿತ ಫಲಿತಾಂಶಗಳು ವಿಳಂಬವಾಗಬಹುದು. ಆದರೆ ನಿಮ್ಮ ಸಹನೆಯು ಮತ್ತು ತಾಳ್ಮೆಯು ಈ ಸವಾಲುಗಳನ್ನು ನಿಧಾನವಾಗಿ ನಿವಾರಿಸುತ್ತದೆ. ಮಧ್ಯ ವರ್ಷದಿಂದ ನಿಮ್ಮ ಶ್ರಮದ ಫಲಗಳು ಕಾಣಲು ಪ್ರಾರಂಭವಾಗುತ್ತವೆ. ವಿಶೇಷವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಸಮಯವು ಹೊಸ ಯೋಜನೆಗಳು, ಪದೋನ್ನತಿ ಅಥವಾ ಹೊಸ ಉದ್ಯೋಗಾವಕಾಶಗಳಿಗೆ ಅನುಕೂಲಕರವಾಗಿರುತ್ತದೆ. ಸ್ವಂತ ವ್ಯವಹಾರ ಮಾಡುವವರು ಹೊಸ ಒಪ್ಪಂದಗಳು ಅಥವಾ ವ್ಯಾಪಾರ ವಿಸ್ತರಣೆಯಿಂದ ಲಾಭ ಪಡೆಯಬಹುದು. ಮೃಗಶಿರ ನಕ್ಷತ್ರದವರಲ್ಲಿ ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ಇರುತ್ತದೆ. ಈ ಗುಣಗಳು 2026ರಲ್ಲಿ ನಿಮ್ಮ ಯಶಸ್ಸಿನ ಕೀಲಿಕೈಯಾಗಲಿವೆ. ಯಾವುದೇ ಹೊಸ ಕೆಲಸ ಕೈಗೆತ್ತಿಕೊಳ್ಳುವ ಮೊದಲು ಸೂಕ್ತ ವಿಶ್ಲೇಷಣೆ ಮಾಡಿ. ತುರ್ತು ನಿರ್ಧಾರಗಳನ್ನು ತಪ್ಪಿಸಿ. ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು. ಆರ್ಥಿಕವಾಗಿ 2026 ಒಂದು ಸ್ಥಿರತೆಯ ವರ್ಷವಾಗಲಿದೆ. ಹಿಂದಿನ ವರ್ಷಗಳಲ್ಲಿ ಮಾಡಿದ ಪರಿಶ್ರಮದಿಂದ ಫಲ ದೊರೆಯಬಹುದು. ಹಣಕಾಸಿನ ಲಾಭದ ಜೊತೆಗೆ ಹೊಸ ಹೂಡಿಕೆಗಳ ಅವಕಾಶಗಳು ಎದುರಾಗಬಹುದು. ಆದಾಗ್ಯೂ ನಿಮ್ಮ ಹಣವನ್ನು ಇತರರ ಸಲಹೆಯ ಮೇಲೆ ಬಂಡವಾಳ ಮಾಡಲು ಪ್ರಯತ್ನಿಸಬೇಡಿ. ನಿಮ್ಮ ಸ್ವಂತ ವಿವೇಚನೆಯೇ ನಿಮ್ಮ ಶಕ್ತಿ. ಜನವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು, ಆದರೆ ಮಧ್ಯ ವರ್ಷದಲ್ಲಿ ಹಣದ ಹರಿವು ಉತ್ತಮವಾಗುತ್ತದೆ. ಆಗಸ್ಟ್ ಮತ್ತು ನವೆಂಬರ್ ನಡುವೆ ಹೂಡಿಕೆ ಅಥವಾ ಆಸ್ತಿ ಖರೀದಿಗೆ ಸೂಕ್ತ ಸಮಯವಿರಬಹುದು. ಯಾವುದೇ ಕಾನೂನು ಅಥವಾ ದಾಖಲೆ ಸಂಬಂಧಿತ ವಿಚಾರಗಳಲ್ಲಿ ತಾಳ್ಮೆ ಮತ್ತು ಸ್ಪಷ್ಟತೆ ಅಗತ್ಯ. ಮೃಗಶಿರ ನಕ್ಷತ್ರದವರಿಗೆ ಹಣ ಉಳಿಸುವ ಕಲೆ ಸಹಜವಾಗಿ ಇರುತ್ತದೆ. ಈ ವರ್ಷ ನೀವು ಆರ್ಥಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರಯತ್ನಿಸಬಹುದು. ಉದಾಹರಣೆಗೆ, ಹಳೆಯ ಸಾಲಗಳನ್ನು ತೀರಿಸುವುದು ಅಥವಾ ಹೊಸ ಆದಾಯದ ಮೂಲಗಳನ್ನು ಹುಡುಕುವುದು. ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನ. ಸಂಬಂಧಗಳ ಕ್ಷೇತ್ರದಲ್ಲಿ ಈ ವರ್ಷವು ಶಾಂತಿ, ಸ್ಪಷ್ಟತೆ ಮತ್ತು ಪರಿವರ್ತನೆಯ ವರ್ಷ. ಮೃಗಶಿರ ನಕ್ಷತ್ರದವರು ತಮ್ಮ ಹೃದಯದ ಆಳದಿಂದ ಪ್ರೀತಿಸುವವರು, ಆದರೆ ಕೆಲವೊಮ್ಮೆ ಭಾವನೆಗಳನ್ನು ಹಂಚಿಕೊಳ್ಳಲು ಹಿಂಜರಿಯುತ್ತಾರೆ. 2026ರಲ್ಲಿ ಈ ನಿಷ್ಕಪಟತೆ ಮತ್ತು ಸಂವಹನವೇ ನಿಮ್ಮ ಸಂಬಂಧಗಳ ಬಲವಾಗುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ಸಣ್ಣ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು, ವಿಶೇಷವಾಗಿ ಸಂಗಾತಿ ಅಥವಾ ಕುಟುಂಬ ಸದಸ್ಯರೊಂದಿಗೆ. ಆದರೆ ನಿಮ್ಮ ಮನಃಶಾಂತಿ ಮತ್ತು ಮಾತಿನ ಮೃದುತೆಯಿಂದ ಎಲ್ಲವನ್ನೂ ಬಗೆಹರಿಸಬಹುದು. ದಾಂಪತ್ಯ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ಒಡನಾಟದ ಅನುಭವ ಬರಬಹುದು. ಅವಿವಾಹಿತರಾದವರಿಗೆ ಹೊಸ ಪರಿಚಯಗಳು ಮತ್ತು ಪ್ರೇಮ ಸಂಬಂಧಗಳು ಬೆಳೆಯುವ ಸಾಧ್ಯತೆಯಿದೆ. ಮೇ ಮತ್ತು ಜುಲೈ ತಿಂಗಳುಗಳು ಪ್ರೇಮ ಸಂಬಂಧಕ್ಕೆ ಶುಭಕರ. ವಿವಾಹ ಯೋಗ್ಯ ವಯಸ್ಸಿನವರಿಗೆ ಈ ವರ್ಷ ನಿಶ್ಚಿತಾರ್ಥ ಅಥವಾ ವಿವಾಹದ ಯೋಗ ಬಲವಾಗಿರುತ್ತದೆ. ಕುಟುಂಬದ ವಿಷಯದಲ್ಲಿ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಕಡೆ ಹೆಚ್ಚು ಕಾಳಜಿ ಅಗತ್ಯ. ಹಿರಿಯರ ಆಶೀರ್ವಾದ ಮತ್ತು ಸಹಕಾರದಿಂದ ಮನೆಮಾತುಗಳಲ್ಲಿ ಶಾಂತಿ ಕಾಪಾಡಬಹುದು. ಆರೋಗ್ಯ ಮತ್ತು ಜೀವನ ಶೈಲಿ. ಆರೋಗ್ಯದ ವಿಷಯದಲ್ಲಿ 2026ರ ಆರಂಭದಲ್ಲಿ ಸ್ವಲ್ಪ ಅಸಮಾಧಾನಕಾರಿ ಸಂದರ್ಭಗಳಿರಬಹುದು. ಶೀತ, ಕೆಮ್ಮು, ಗಂಟಲು ಸಮಸ್ಯೆ ಅಥವಾ ಅಲರ್ಜಿ ಇತ್ಯಾದಿ ಸಣ್ಣ ತೊಂದರೆಗಳು ಕಾಡಬಹುದು.
ಆದರೆ ಇದು ತಾತ್ಕಾಲಿಕ. ಸರಿಯಾದ ವಿಶ್ರಾಂತಿ, ವ್ಯಾಯಾಮ ಮತ್ತು ಆಹಾರ ಕ್ರಮದಿಂದ ನೀವು ಬೇಗ ಚೇತರಿಸಿಕೊಳ್ಳಬಹುದು. ಮಾನಸಿಕ ಒತ್ತಡವು ಕೆಲವೊಮ್ಮೆ ಹೆಚ್ಚು ಆಗುವ ಸಾಧ್ಯತೆ ಇದೆ, ವಿಶೇಷವಾಗಿ ಉದ್ಯೋಗದ ಒತ್ತಡ ಅಥವಾ ಕುಟುಂಬದ ಹೊಣೆಗಾರಿಕೆಯಿಂದ. ಧ್ಯಾನ, ಯೋಗ ಮತ್ತು ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮೃಗಶಿರ ನಕ್ಷತ್ರದವರಿಗೆ ಪ್ರಕೃತಿಯ ಶಕ್ತಿ ತುಂಬಾ ಪ್ರಭಾವ ಬೀರುತ್ತದೆ. ಆದ್ದರಿಂದ ಪ್ರಕೃತಿ ನಡಿಗೆ ಅಥವಾ ತೀರ್ಥಯಾತ್ರೆ ನಿಮಗೆ ಉತ್ತಮ ಫಲ ನೀಡಬಹುದು. ವಿದ್ಯಾಭ್ಯಾಸ ಮತ್ತು ಬುದ್ಧಿವಂತಿಕೆ. ವಿದ್ಯಾರ್ಥಿಗಳಿಗಾಗಿ ಈ ವರ್ಷ ಪ್ರಗತಿ ಮತ್ತು ಪ್ರಯತ್ನದ ಸಮಯ. ಯಾವುದೇ ವಿಷಯದಲ್ಲಿಯೂ ಅಲ್ಪ ಪ್ರಯತ್ನದಿಂದ ಫಲ ದೊರೆಯುವುದಿಲ್ಲ, ಆದರೆ ಪರಿಶ್ರಮದಿಂದ ಮಾಡಿದ ಕೆಲಸ ಖಂಡಿತ ಫಲ ನೀಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಿರುವವರು ಮಧ್ಯ ವರ್ಷದಲ್ಲಿ ಯಶಸ್ಸಿನ ಅವಕಾಶಗಳನ್ನು ಕಾಣಬಹುದು. ಹೊಸ ಕಲಿಕಾ ಕ್ಷೇತ್ರಗಳಲ್ಲಿ ಆಸಕ್ತಿ ಮೂಡಬಹುದು. ಭಾಷೆ, ತಂತ್ರಜ್ಞಾನ ಅಥವಾ ಸಂಶೋಧನೆ ವಿಷಯಗಳಲ್ಲಿ ನೀವು ಹೆಚ್ಚು ಚುರುಕಾಗಬಹುದು. ಶಿಕ್ಷಕರ ಮತ್ತು ಮಾರ್ಗದರ್ಶಕರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿದರೆ ಯಶಸ್ಸು ಖಚಿತ. 2026ರಲ್ಲಿ ಮೃಗಶಿರ ನಕ್ಷತ್ರದವರಿಗೆ ವಿವಾಹ ಯೋಗ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಹಿಂದಿನ ವರ್ಷಗಳಲ್ಲಿ ಸಂಬಂಧಗಳಲ್ಲಿ ಗೊಂದಲ ಅಥವಾ ಅಸ್ಪಷ್ಟತೆ ಇದ್ದಿದ್ದರೆ ಈ ವರ್ಷ ಅದಕ್ಕೆ ಅಂತ್ಯ ಬರುವ ಸಾಧ್ಯತೆ ಇದೆ. ಹೊಸ ಸಂಬಂಧಗಳ ಹುಟ್ಟು, ಹಳೆಯ ಬಾಂಧವ್ಯಗಳ ಪುನರುಜ್ಜೀವನ ಮತ್ತು ವಿವಾಹದ ನಿಶ್ಚಯದ ಸಾಧ್ಯತೆಗಳು ಹೆಚ್ಚಾಗಿವೆ. ಫೆಬ್ರವರಿಯಿಂದ ಜುಲೈವರೆಗೆ ಕಾಲವು ವಿಶೇಷವಾಗಿ ಶುಭಕರ. ಈ ಅವಧಿಯಲ್ಲಿ ಪ್ರೀತಿಯ ಜೀವನದಲ್ಲಿ ಹೊಸ ಆರಂಭಗಳು ನಡೆಯಬಹುದು. ದೀರ್ಘಕಾಲದಿಂದ ಹುಡುಕುತ್ತಿದ್ದ ಸಂಬಂಧದ ದಾರಿಯಲ್ಲಿ ಸ್ಪಷ್ಟತೆ ಬರುತ್ತದೆ. ಕೆಲವರಿಗೆ ನಿಶ್ಚಿತಾರ್ಥ ಅಥವಾ ವಿವಾಹದ ನಿರ್ಧಾರ ಈ ಸಮಯದಲ್ಲಿ ನಿಜವಾಗಬಹುದು. ಮೃಗಶಿರ ನಕ್ಷತ್ರದವರು ತಮ್ಮ ಸಂಗಾತಿಯಲ್ಲಿ ಬುದ್ಧಿವಂತಿಕೆ, ಪ್ರಾಮಾಣಿಕತೆ ಮತ್ತು ಮನಃಶಾಂತಿಯನ್ನು ಹುಡುಕುತ್ತಾರೆ. ಈ ಕಾರಣದಿಂದ ಅವರ ವಿವಾಹ ನಿರ್ಧಾರ ತುರ್ತಾಗಿ ಆಗುವುದಿಲ್ಲ, ಆದರೆ ಒಂದು ಬಾರಿ ತೀರ್ಮಾನ ಮಾಡಿದರೆ ಜೀವನ ಪೂರ್ತಿ ಬದ್ಧರಾಗಿರುತ್ತಾರೆ. ಈ ವರ್ಷ ಆ ಬದ್ಧತೆಯ ಶಕ್ತಿ ಹೆಚ್ಚಾಗುತ್ತದೆ. ಅವಿವಾಹಿತ ಮೃಗಶಿರ ನಕ್ಷತ್ರದವರಿಗೆ 2026 ಒಂದು ಉತ್ಸಾಹಭರಿತ ಕಾಲ. ನೀವು ಹೊಸ ವ್ಯಕ್ತಿಯನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ಅದು ನಿಮ್ಮ ಕೆಲಸದ ಸ್ಥಳದಲ್ಲಿ, ಪ್ರಯಾಣದ ಸಂದರ್ಭದಲ್ಲೂ ಅಥವಾ ಸ್ನೇಹಿತರ ವಲಯದಲ್ಲೂ ಆಗಿರಬಹುದು. ಚಂದ್ರನ ಪ್ರಭಾವದಿಂದ ಈ ಹೊಸ ಬಾಂಧವ್ಯದಲ್ಲಿ ಆಳವಾದ ಭಾವನಾತ್ಮಕ ಸಂಪರ್ಕ ಉಂಟಾಗುತ್ತದೆ. ಆದರೆ ಆರಂಭದಲ್ಲಿ ಸ್ವಲ್ಪ ಗೊಂದಲ ಅಥವಾ ದೂರವುಂಟಾಗಬಹುದು. ಅದನ್ನು ತಾಳ್ಮೆಯಿಂದ ನಿಭಾಯಿಸಿದರೆ ಸಂಬಂಧ ಗಾಢವಾಗುತ್ತದೆ. ಮೇ ಮತ್ತು ಆಗಸ್ಟ್ ತಿಂಗಳುಗಳು ವಿವಾಹ ಯೋಗ್ಯ ಸಂಬಂಧಗಳಿಗೆ ಅತ್ಯಂತ ಶುಭಕರವಾಗಿವೆ. ಕುಟುಂಬದವರು ಅಥವಾ ಹಿರಿಯರ ಮೂಲಕ ವಿವಾಹ ಪ್ರಸ್ತಾವನೆಗಳು ಬರಬಹುದು. ಈ ಸಮಯದಲ್ಲಿ ನಿಮ್ಮ ಮಾತು, ಧೈರ್ಯ ಮತ್ತು ಪ್ರಾಮಾಣಿಕತೆ ನಿಮಗೆ ಶುಭ ಫಲ ನೀಡುತ್ತದೆ. ಹೊಂದಾಣಿಕೆಯ ದೃಷ್ಟಿಯಿಂದ ವೃಷಭ, ಕಟಕ, ಕನ್ಯಾ ಮತ್ತು ಮಕರ ರಾಶಿಯವರೊಂದಿಗೆ ಸಂಬಂಧ ಹೆಚ್ಚು ಸೂಕ್ತವಾಗಿರುತ್ತದೆ. ಈ ವರ್ಷ ನಿಮ್ಮ ಜೀವನದ ನಿಜವಾದ ಸಂಗಾತಿಯನ್ನು ಕಂಡುಕೊಳ್ಳುವ ಸಾಧ್ಯತೆ ಅತ್ಯಧಿಕ. ಈ ವರ್ಷ ವಿವಾಹಿತ ಮೃಗಶಿರ ನಕ್ಷತ್ರದವರ ಜೀವನದಲ್ಲಿ ಹೊಸ ಚೈತನ್ಯ ಮೂಡುವ ಸಾಧ್ಯತೆಯಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಉಂಟಾದ ಮನಸ್ತಾಪಗಳು ಅಥವಾ ಭಿನ್ನಾಭಿಪ್ರಾಯಗಳು ಈ ವರ್ಷ ನಿಧಾನವಾಗಿ ಕರಗುತ್ತವೆ. ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರವನ್ನು ಹೊಸ ರೀತಿಯಲ್ಲಿ ಅರ್ಥಮಾಡಿಕೊಳ್ಳುವಿರಿ. ಭಾವನೆಗಳ ಬದಲಾಗಿ ತಾಳ್ಮೆ ಮತ್ತು ತಿಳುವಳಿಕೆ ಪ್ರಾಬಲ್ಯ ಪಡೆಯುತ್ತದೆ. ಮಾರ್ಚ್ ಮತ್ತು ಸೆಪ್ಟೆಂಬರ್ ನಡುವೆ ಮನೆಯೊಳಗಿನ ಸಂತೋಷದ ಸಂದರ್ಭಗಳು ಸಂಭವಿಸಬಹುದು. ಕೆಲವರಿಗೆ ಸಂತಾನ ಯೋಗವು ಕಾಣಿಸುತ್ತದೆ. ಕುಟುಂಬದ ಬಾಂಧವ್ಯಗಳು ಗಾಢವಾಗುತ್ತವೆ. ಹಿರಿಯರ ಆಶೀರ್ವಾದದಿಂದ ನೆಮ್ಮದಿ ಮನೆ ಮಾಡುತ್ತದೆ. ಆದರೆ ಕೆಲ ಸಂದರ್ಭಗಳಲ್ಲಿ ಸಂಗಾತಿಯ ಮೇಲೆ ಹೆಚ್ಚು ನಿರೀಕ್ಷೆ ಇಡುವುದರಿಂದ ಅಲ್ಪ ಅಸಮಾಧಾನಗಳು ಉಂಟಾಗಬಹುದು. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ, ಒಳಗೆ ಇಟ್ಟುಕೊಳ್ಳಬೇಡಿ. ಈ ರೀತಿಯ ಸಂವಹನವೇ ದಾಂಪತ್ಯ ಸುಖದ ಮೂಲ. ಮೃಗಶಿರ ನಕ್ಷತ್ರದವರು ಪ್ರೀತಿಯನ್ನು ಕೇವಲ ಬಾಹ್ಯ ಸಂಬಂಧವಲ್ಲ,
ಆತ್ಮದ ಸಂಪರ್ಕ ಎಂದು ನಂಬುತ್ತಾರೆ. ಇವರ ಪ್ರೀತಿ ಶಾಂತ, ಚಿಂತನಾತ್ಮಕ ಮತ್ತು ಆಳವಾದದ್ದಾಗಿದೆ. 2026ರಲ್ಲಿ ಈ ಆಧ್ಯಾತ್ಮಿಕ ದೃಷ್ಟಿಕೋನವು ಇನ್ನಷ್ಟು ಗಾಢವಾಗುತ್ತದೆ. ನಿಮ್ಮ ಸಂಗಾತಿಯ ಮೂಲಕ ಆತ್ಮೀಯ ಶಾಂತಿಯನ್ನು ಅನುಭವಿಸುವ ಸಾಧ್ಯತೆಯಿದೆ. ಕೆಲವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಧ್ಯಾನ, ಯೋಗ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬಹುದು. ಈ ರೀತಿಯ ಆಧ್ಯಾತ್ಮಿಕ ಸಹಯಾತ್ರೆಯು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಶಕ್ತಿಶಾಲಿ ಮಾಡುತ್ತದೆ. 2026ರ ಮೃಗಶಿರ ನಕ್ಷತ್ರದವರಿಗೆ ಇದು ಸ್ಥಿರತೆ ಮತ್ತು ಬೆಳವಣಿಗೆಯ ವರ್ಷ. ನಿಮ್ಮ ಶ್ರಮ, ತಾಳ್ಮೆ ಮತ್ತು ವಿವೇಕವು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ತರುತ್ತದೆ. ಭಾವನಾತ್ಮಕ ಸಮತೋಲನ ಕಾಪಾಡಿಕೊಂಡರೆ ಈ ವರ್ಷವು ತುಂಬಾ ಫಲಪ್ರದವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.